ನಿನಗೇನೆ ಬಂತು ಹಿಂಗ್ ಕೂತ್ಕೊಂಡಿದ್ಯಲ್ಲ, ಅಡ್ಗೆ ಎಲ್ಲ ಮಾಡ್ದ? ಅತ್ತೆ ಇಲ್ಲ ಅತ್ತೆ, ಅವಾಗಿಂದ ವಾಮಿಟ್ ಆಗ್ತಿತ್ತು, ತುಂಬಾ ಸುಸ್ತಾಗ್ತಿತ್ತು ಅತ್ತೆ, ಅದಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅದೆಲ್ಲ ಇದ್ದಿದ್ದೆ ಕಣಮ್ಮ. ಈ ಟೈಮಲ್ಲಿ ಎದ್ದೋಗ್ ಫಸ್ಟ್ ಅಡ್ಗೆ ಮಾಡು. ನಾವೇನ್ ಮಕ್ಳು ಎತ್ತೇ ಇಲ್ವಾ? ಎದ್ದೋಗ್ ಫಸ್ಟು. ಹಂಗಲ್ಲ ಅತ್ತೆ, ಡಾಕ್ಟರ್ 3 months ಕಂಪ್ಲೀಟ್ ಆಗೋವರೆಗೂ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರಲ್ವಾ. ಡಾಕ್ಟರ್ ಹೇಳಿದ್ರೆ ಏನ್ ಮಾಡ್ತಾರಮ್ಮ? ಎದ್ದೋಗ್ ಫಸ್ಟು. ನಮ್ಗೆಲ್ಲ ಡಾಕ್ಟ್ರು ಇಲ್ಲ, ಏನೂ ಇಲ್ಲ. ಮಕ್ಳು ಎತ್ಕೊಂಡಿಲ್ವಾ? ಎದ್ದೋಗು. ಡಾಕ್ಟ್ರು ಮಾತೆಲ್ಲ ಕೇಳ್ಕೊಂಡು ಕೂತ್ಕೋಬೇಡ ನೀನ್, ಏನೂ ಆಗಲ್ಲ. ಸರಿ ಅತ್ತೆ. ಇದೇನಮ್ಮ ಹಿಂಗ್ ದಿಢೀರ್ ಬಂದ್ಬಿಟ್ಟೆ? ಬಾ 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 ಕುತ್ಕೋ ಬಾ. ಏನಮ್ಮ ನೀನು ಈ ಟೈಮಲ್ಲಿ ಹಿಂಗ್ ಬಂದಿದ್ಯಲ್ಲ ನೀನು? ಏನಿಲ್ಲಮ್ಮ, ಇಲ್ಲೇ ಚೆಕಪ್ಪಿಗೆ ಅಂತ ಹಾಸ್ಪಿಟಲ್ಗೆ ಬಂದಿದ್ದೆ, ಹಂಗೆ ನಿನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಫಸ್ಟ್ ಕುತ್ಕೊಳ್ಳಮ್ಮ, ಕುತ್ಕೋ, ಆಮೇಲೆ ಮಾತಾಡಂತೆ. ಕುತ್ಕೋ ಫಸ್ಟ್. ಅಲ್ಲಮ್ಮ, ದೂರ ಇಂದ ಯಾಕಮ್ಮ ಬರಕ್ ಹೋದೆ ನೀನು? ಅಯ್ಯೋ, ನಾನೇನು ಅಲ್ಲಿಂದ ಓಡ್ಕೊಂಡು ನೆಡ್ಕೊಂಡ ಬಂದಿದ್ದೀನಮ್ಮ, ಕಾರಲ್ಲಿ ತಾನೇ ಬಂದಿದ್ದೀನಿ. ಅವರೇ ಇಲ್ಲಿವರೆಗೂ ಕರ್ಕೊಂಬಂದು ಬಿಟ್ಬಿಟ್ಟು ಹೋದ್ರು. ಸರಿ ಆಯ್ತು. ಡಾಕ್ಟರ್ ಏನ್ ಹೇಳಿದ್ರಮ್ಮ? ಏನಿಲ್ಲಮ್ಮ, ಅದೇ ಮಾಮೂಲಿ, ಭಾರ ಎತ್ತಬೇಡಿ, ರೆಸ್ಟ್ ಮಾಡಿ, ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ದಾರೆ ಅಷ್ಟೇ. 3 months ವರೆಗೂ ಏನು ಕೆಲಸ ಮಾಡಬೇಡಿ, ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸರಿನಮ್ಮ, ಡಾಕ್ಟರ್ ಏನ್ ಹೇಳಿದಾರೋ ಅದೇ ಪ್ರಕಾರ ನಡ್ಕೊ ನೀನು. ಸಣ್ಣ ಬಾಯಿಲಿ ಹೇಳಿ ಅತ್ತೆ. ಸಣ್ಣ, ನನ್ ಮಗಳು ಇಲ್ಲೇ ಇರ್ತಾಳೆ 1 ವಾರ. ಅವಳಿಗೆ ಏನ್ ಬೇಕು ಕೇಳ್ಬಿಟ್ಟು ಮಾಡ್ಕೊಡಮ್ಮ, ಬಿಸಿ ಬಿಸಿದು. ಡಾಕ್ಟ್ರು ಏನ್ ಕೆಲ್ಸನ ಮಾಡ್ಬಾರ್ದು ಅಂತ ಹೇಳಿದಾರಂತೆ, ರೆಸ್ಟ್ ಮಾಡ್ಬೇಕು ಅವಳು. ಏನು ಕೆಲಸ ಹೇಳ್ಬೇಡ ನೀನ್ ಅವಳಿಗೆ. ಹಂಗಲ್ಲ ಅತ್ತೆ, ಡಾಕ್ಟರ್ 3 months ಕಂಪ್ಲೀಟ್ ಆಗೋವರೆಗೂ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದಾರಲ್ವಾ. ಎದ್ದೋಗು. ಡಾಕ್ಟರ್ ಮಾತೆಲ್ಲ ಕೇಳ್ಕೊಂಡು ಕೂತ್ಕೋಬೇಡ ನೀನ್, ಏನೂ ಆಗಲ್ಲ. ಸರಿ ಅತ್ತೆ, ಆಯ್ತು, ಮಾಡ್ತೀನಿ. ನಿಮ್ಮ ಮನೆಗೆ ಬಂದಿರೋ ಸೊಸೆ ಬೇರೆಯವ್ರ ಮನೆ ಹೆಣ್ಮಗಳಲ್ವಾ, ಅವಳಿಗೆ ಪ್ರೀತಿ ಪಡೆಯೋ ಹಕ್ಕಿಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೋನ್ ಬರ್ತಾ ಇಲ್ಲ. ಹಲೋ ಹಲೋ, ಹೇಳಮ್ಮ. ಏನ್ ಮಾಡ್ತಾ ಇದ್ದೀರಕ್ಕ? ಏನು ಇಲ್ಲ ಕಣೆ, ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ. ಓ, ಇವತ್ ಗುರುವಾರ ಅಲ್ವಾ, ಸಾಯಿಬಾಬಾ ದೇವಸ್ಥಾನ ಬರ್ತಿದ್ದೀರಾ? ನಾನು ಸುಮಾರು ದಿನದಿಂದ ಅನ್ಕೋತಾನೆ ಇದ್ದೆ ಕಣಕ್ಕ, ಹೋಗ್ಬೇಕು ಅಂತ. ಯಾರ ಜೊತೆಗಿಲ್ವಲ್ಲ ಅಂತ ಸುಮ್ಮನೆಗಿದ್ದೆ, ಒಬ್ಳೇ ಹೋಗಕ್ ಬೇಜಾರು ಅಂತ. ನೀವ್ ಹೆಂಗೋ ಹೊರಡ್ತಾ ಇದ್ದೀರಲ್ಲ, ಒಂದ್ 5 ನಿಮಿಷ ತಡೆಯಕ್ಕ, ನಾನು ರೆಡಿ ಆಗ್ಬಿಟ್ಟು ಫೋನ್ ಮಾಡ್ತೀನಿ. 5 ನಿಮಿಷ. ಸರಿ ಕಣೆ, ರೆಡಿ ಆಗಿ ಬಾ. ಆಟೋದಲ್ಲಿ ಹೋಗ್ಬಿಟ್ಟು ಬರೋಣ. ಗಾಡಿ ಏನಾಯ್ತಕ್ಕ ನಿಮ್ದು? ನನ್ ಗಾಡಿ ಪೆಟ್ರೋಲ್ ಇಲ್ಲ ಕಣೆ. ಹೌದಾ? ಬೇಗ ರೆಡಿ ಆಗಿ ಬಾ, ಆಟೋದಲ್ಲಿ ಹೋಗ್ಬಿಟ್ಟು ಆಟೋದಲ್ಲೇ ಬಂದ್ಬಿಡೋಣ. ಸರಿ, ಫೋನ್ ಮಾಡ್ತೀನಿ ತಡೆಯಕ್ಕ. ಜಲ್ದಿ ಫೋನ್ ಮಾಡ್ಬೇಕು. ಸರಿ. ಫೋನ್ ಮಾಡ್ತೀನಿ ಅಂದ್ರೆ ಮಾಡ್ಲೇ ಇಲ್ವಲ್ಲ, ಲೇಟ್ ಆಗೈತಲ್ಲ, ಇಷ್ಟೊತ್ತಿಗೆ ಹೋಗ್ಬೇಕಾಯ್ತು. ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ, ದಯವಿಟ್ಟು ನಂತರ. ಬೇಕಂತಾನೆ ಸ್ವಿಚ್ ಆಫ್ ಮಾಡ್ಕೊಂಡೋದಕ್ಕೆ. ಪುಕ್ಸಟ್ಟೆ ಆಗಿದ್ರೆ ಗಾಡಿ ಬಂದು ಬಿಡಲು ಡೊಯ್ ಅಂದ್ಕೊಂಡು ನನ್ನ ಜೊತೆನಲ್ಲಿ. ಆಟೋದಲ್ಲಿ ಹೋಗ್ಬೇಕಲ್ಲ, ಆಟೋದಲ್ಲಿ 50 ರೂಪಾಯಿ ಹೋಗಿ 50 ರೂಪಾಯಿ ಬರೋಕೆ 50 ರೂಪಾಯಿ ಆಗುತ್ತೆ. ಅಯ್ಯೋ, ಇಂಥ ಕಂಡಿಸ್ತು. ಬಾರ, ನಮ್ಮ ಗಾಡಿನ ಹೋಗೋಣ.